ಈ ಥರ ಒಂದು ಪ್ಲೇಸ್ನ ನೀವು ಕೂಡ ವಿಸಿಟ್ ಮಾಡಬೇಕಾ? ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಮಗ ಬಾರೋ ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ಅಂತ ಕರೆದೆ. ಅವನು ಬಂದ. ಇದೇ ನೋಡಿ ಶಿವಗಂಗೆ ಬೆಟ್ಟಕ್ಕೆ ಹೋಗೋ ರೋಡ್ ಅಂತ ಹೇಳಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಯಾವ್ದೋ ಗಿಡ ಒಣಗೋಗಿತ್ತು, ನೀರ್ ಹಾಕ್ತಿದ್ದೆ. ಅಲ್ಲಿಂದ ಹಂಗೆ ಮುಂದೆ ಹೋಗ್ತಿದ್ದೆ. ಯಾವ್ದು ಅಂಕಲ್ ಗಾಡಿ ತಳ್ತಿದ್ರೆ. ಯಾಕೆ ಅಂಕಲ್ ಅಂದ್ರೆ ವಾಕ್ ಮಾಡ್ತಾ ಇದೀನಿ ಅಂದ್ರು. ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಶಿವಗಂಗೆ ಬೆಟ್ಟ ಎಂಟ್ರಿ ಆದ್ವಿ. ಎಂಟ್ರಿ ಆದ್ಮೇಲೆ ನಮ್ಮ ಹುಡುಗ ಮೇಲಂಗಣ ಆಗ್ತದೆ ಅಂತ ಹೇಳಿದೆ. ಅಲ್ಲಿ ಲಿಫ್ಟ್ ಇದೆ ಬಾರೋ ಅಂತ ಹೇಳಿದೆ. ಲಿಫ್ಟ್ ನೋಡಿ ಸೈಕ್ ಆದ. ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಅರ್ಧಕ್ಕೆ ಸುಸ್ತಾಗಿ ಬಿದ್ದಿದ್ದ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ. ಮೇಲ್ ಬಂದ್ರೆ ಶಿವ ಮತ್ತೆ ಪಾರ್ವತಿ ಸಿಗ್ತಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ನಾನು ಹಿಂಗ್ ಓಡೋದ್ ನೋಡ್ಬಿಟ್ಟು ಮಂಜಣ್ಣ ಈ ತರ ಹೇಳಿದ್ರು. ಶಿವಗಂಗೆ ಬೆಟ್ಟದಲ್ಲಿ ಮೋಸ್ಟ್ ವ್ಯೂ ಪಾಯಿಂಟ್ ಈ ನಂದಿನೇ. ಮತ್ತೆ ನಿಮ್ಗೆ ಟೆಂಪಲ್ ಸಿಗುತ್ತೆ. ಅಲ್ಲಿ ಕೈ ಮುಗ್ ಬಂದ್ರೆ ಪ್ರಸಾದ ಕೊಡ್ತಾರೆ ಅಂತ ಅನ್ಕೊಂಬೇಡಿ. ಬೆಟ್ಟ ಹತ್ತಿ ತುಂಬಾ ಸುಸ್ತಾಗಿತ್ತು, ಅದಕ್ಕೆ ರೆಸ್ಟ್ ಮಾಡ್ತಿದ್ದೆ. ಆದ್ರೆ ಕೋತಿಗಳು ಕೈ ಕಾಲು ಆಡಿಸ್ತಿಲ್ಲ ಅಂತ ಬಂದ್ ನೋಡ್ತಿದ್ವು. ಮಾರ್ನಿಂಗ್ ಬಂದಿರೋದ್ರಿಂದ ಚಳಿ ತುಂಬಾನೇ ಇತ್ತು. ಅದೇ ನೀವು ಆಫ್ಟರ್ನೂನ್ 12 ಗಂಟೆಗೆ ಬಂದ್ರೆ ಈ ತರ ವ್ಯೂ ಪಾಯಿಂಟ್ ನೋಡ್ಬೋದು. ನೀವು ಕೂಡ ಈ ಪ್ಲೇಸ್ ವಿಸಿಟ್ ಕೊಡಬೇಕಾ? ಈ ಕೂಡಲೇ ಸೇವ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.